ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆ ಎಲ್ಲರೂ ಬಂಧುಗಳೇ, ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ವಾರಗಳಲ್ಲಿ ಪ್ರಸಾರಗೊಳ್ತಾ ಇದೆ. ಈ ಸೀಸನ್ಗೆ ಈಗಾಗಲೇ ಹೊಸ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ. ಅದರಲ್ಲೀಗ ಅಪ್ಪ ಮಗ ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲು ರೆಡಿಯಾಗಿದ್ದಾರೆ. ಇದರಿಂದಾಗಿ ಜಡ್ಜ್ಗಳ ನಡುವೆ ಕಾವೇರಿದ ಜಟಾಪಟಿ ಶುರುವಾಗಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ಅಂತವೇ ಸದ್ಯ ಕಿರುತೆರೆಯಲ್ಲಿ ಬಿಸಿ ಬಿಸಿ ಚರ್ಚೆಯ ವಿಷಯವಾಗಿದೆ. ದೊಡ್ಡಮನೆಗೆ ಕಾಲಿಡುವ ಮುನ್ನವೇ ಶೋ ನಿಯಮಗಳು ಮತ್ತು ಅಭ್ಯರ್ಥಿಗಳ ಆಯ್ಕೆಯ ವಿಚಾರಗಳ ಬಗ್ಗೆ ಜಡ್ಜ್ಗಳ ನಡುವೆ ಕಾವೇರಿದ ವಾಗ್ವಾದಗಳು ಶುರುವಾಗಿದೆ. ಅದರಲ್ಲೂ ವೇದಿಕೆಗೆ ಜೊತೆಯಾಗಿ ಎಂಟ್ರಿ ಕೊಟ್ಟ ಅಪ್ಪ ಮಗನ ಜೋಡಿ ಈಗ ಇಡೀ ಶೋಗೆ ದೊಡ್ಡ ಟ್ವಿಸ್ಟ್ ನೀಡಿದಂತಾಗಿದೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮತ್ತೆ ಪ್ರೇಕ್ಷಕರ ಮುಂದೆ ಹೊಸ ಅಧ್ಯಾಯದೊಂದಿಗೆ ಬರಲು ಸಜ್ಜಾಗಿದೆ. ಪ್ರತಿ ಸೀಸನ್ನಲ್ಲೂ ಹೊಸತನ ಹಾಗೂ ವಿಭಿನ್ನ ವಿನ್ಯಾಸದ ಮೂಲಕ ವೀಕ್ಷಕರನ್ನು ರಂಜಿಸುವ ಈ ಶೋ ಈ ಬಾರಿ ಅಗ್ನಿ ಪರೀಕ್ಷೆ ಎಂಬ ವಿಶೇಷ ಪ್ರಕ್ರಿಯೆ ಮೂಲಕ ಕನ್ನಡಿಗರ ಮನೆಗೆ ಕಾಲಿಡ್ತಾ ಇದೆ. ಈ ಬಾರಿ ವಿಶೇಷವೆಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲು ದೇಶಾದ್ಯಂತ ಲಕ್ಷಾಂತರ ಜನಸಾಮಾನ್ಯರು ತಮ್ಮ ವಿಡಿಯೋಗಳನ್ನು ಕಳುಹಿಸಿಕೊಟ್ಟಿದ್ದರು. ಅದರಲ್ಲಿ ಅತ್ಯಂತ ಸೂಕ್ತವಾದ 60 ಅಭ್ಯರ್ಥಿಗಳನ್ನು ಅಳೆದು ತೂಗಿ ಅಗ್ನಿ ಪರೀಕ್ಷೆ ರೌಂಡ್ಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಈ 60 ಮಂದಿಯಲ್ಲಿ ನಿಜವಾದ ಅಸಾಮಾನ್ಯರನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸಲು ಜಡ್ಜ್ಗಳಾಗಿ ಹಳೆಯ ಬಿಗ್ ಬಾಸ್ ಸ್ಪರ್ಧಿಗಳಾದ ಸಂಗೀತ ಶೃಂಗೇರಿ, ವಿನಯ್ ಗೌಡ, ಚಂದನ್ ಶೆಟ್ಟಿ ಹಾಗೂ ಹಿರಿಯ ನಟಿ ಶ್ರುತಿ ಕೂಡ ಸೀಟನ್ನು ಅಲಂಕರಿಸಿದ್ದಾರೆ. ಇದೀಗ ರಿಲೀಸ್ ಆಗಿರುವ ಅಗ್ನಿ ಪರೀಕ್ಷೆ ಹೊಸ ಪ್ರೊಮೋ ವೀಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ವೇದಿಕೆಗೆ ಅಪ್ಪ ಹಾಗೂ ಮಗ ಇಬ್ಬರು ಒಟ್ಟಿಗೆ ಸ್ಪರ್ಧಿಗಳಾಗಿ ಆಗಮಿಸಿದ್ದು, ತಾವಿಬ್ಬರು ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಹೋಗಬೇಕೆಂಬ ಆಸೆ ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಗ್ ಬಾಸ್ ನಿಯಮಾವಳಿ ಪ್ರಕಾರ ಒಂದೇ ಕುಟುಂಬದಿಂದ ಇಬ್ಬರನ್ನ ಮನೆಯೊಳಗೆ ಕಳಿಸಲು ಸಾಧ್ಯವಿಲ್ಲ, ಹೀಗೆಂದು ಹಿರಿಯ ನಟಿ ಶ್ರುತಿ ಖಡಕ್ ಆಗಿ ಹೇಳಿದ್ದಾರೆ. ಇದಕ್ಕೆ ಭಿನ್ನವಾಗಿ ಸ್ಪಂದಿಸಿದ ಗಾಯಕ ನಟ ಚಂದನ್ ಶೆಟ್ಟಿ, ಇಬ್ಬರಲ್ಲೂ ಅದ್ಭುತ ಟ್ಯಾಲೆಂಟ್ ಇದೆ, ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ, ಇಬ್ಬರಿಗೂ ಮನೆಗೆ ಹೋಗಲು ಅವಕಾಶ ನೀಡಬಹುದು ಎಂದು ಪ್ರತಿವಾದಿಸಿದ್ದಾರೆ. ಇದರಿಂದ ಅಸಮಾಧಾನಗೊಂಡ ಶ್ರುತಿ, ಹಾಗೆಲ್ಲ ಶೋ ಫಾರ್ಮೆಟ್ ಚೇಂಜ್ ಮಾಡೋದಕ್ಕೆ ನನ್ನ ಸಮ್ಮತಿ ಇಲ್ಲ, ನನಗೆ ಇದು ಸ್ಪಷ್ಟವಾಗ್ತಾ ಇಲ್ಲ ಎಂದು ಗರಂ ಆಗಿ ಹೇಳಿದ್ದಾರೆ. ಇನ್ನು ಅಂತಿಮವಾಗಿ ಜಡ್ಜ್ ಸಂಗೀತ ಶೃಂಗೇರಿ, ನಿಮ್ಮಿಬ್ಬರಲ್ಲಿ ಒಬ್ಬರು ನೀವಾಗಿ ಡಿಸೈಡ್ ಮಾಡಿ ಒಬ್ಬರು ಹೊರಗೆ ಹೋಗಿ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಅಪ್ಪ ಉಳಿಯುತ್ತಾರೋ ಅಥವಾ ಮಗ ಉಳಿಯುತ್ತಾರೋ ಅಥವಾ ಮಗನಿಗೆ ಅವಕಾಶ ಸಿಗುತ್ತದೋ ಅನ್ನೋದು ವೀಕ್ಷಕರಲ್ಲಿ ಭಾರೀ ಕುತೂಹಲ ಕೆಳಿಸಿದೆ. ಅಂದಹಾಗೆ ಆಗಸ್ಟ್ 16ರ ನಂತರ ಈ ಅಗ್ನಿ ಪರೀಕ್ಷೆ ಪ್ರಸಾರವಾಗಲಿದೆ. ಅದೇನೇ ಇರಲಿ ಬಂಧುಗಳೇ, ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹೊಸಬರಿಗಂತೂ ಮಣೆ ಹಾಕಿದೆ. ತಮ್ಮ ಟ್ಯಾಲೆಂಟ್ಗಳನ್ನು ಪ್ರತಿನಿಧಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶವಾಗಿದೆ. ಹೊಸ ಪ್ರತಿಭೆಗಳು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಇದು ಸಾಧ್ಯವಾಗುತ್ತೆ.